ನಿನ್ನ ಜೊತೆಯಲಿ ಜೊತೆಯಲಿ ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಸ್ಮಹೇ. ಬೇಗ ಓದ್ಬಿಟ್ಟು ಕೊಡ್ಬೇಕಂತೆ ಆಂಟಿ. ಅವಳ ಆಂಟಿ ಅಂತೇನೋ ಅಕ್ಕನೋ ಅನ್ನಲ್ಲ. ಅನ್ನಿಲ್ಲ ಅಂದ್ರೆ ಪೇಪರೇ ವಾಪಸ್ ಕೊಡಲ್ಲ. ಬಿಡಮ್ಮ, 30 ವರ್ಷ ಆದ್ಮೇಲೆ ಎಲ್ರು ಆಂಟಿನೇ ತಾನೆ. ಬಾ ಎಲ್ರು ಬನ್ನಿ, ಪೇಪರ್ ಬಂದಿದೆ. ಅಯ್ಯೋ ದೇವ್ರೆ, ಇನ್ಮೇಲೆ ಗ್ಯಾಸು 40 ರೂಪಾಯಿ ಜಾಸ್ತಿ ಆಗಿದೆಯಂತೆ. ಅಮ್ಮ, ಇನ್ಮೇಲೆ ಸಾರ್ನ 3 ಸಲ ಕಾಯಿಸ್ಬೇಡ ನೀನು. 1 ಸಿಲಿಂಡ್ರು 2 ತಿಂಗಳು ಬರ್ಲೇಬೇಕು. ಅದನ್ನೆಲ್ಲ ನನಗೆ ಹೇಳ್ಬೇಡ. ಸ್ನಾನಕ್ಕಿಂತ ಬಿಸಿ ನೀರು ಕಾಯಿಸ್ಕೋತಾಳಲ್ಲ ಅವಳು ಹೇಳು. ನಾನು ಒಬ್ಳೆ ಕಾಯಿಸ್ಕೊಂತೀನ? ಎಲ್ರು ಆಯ್ತು, ಇನ್ಮೇಲೆ ಬಿಸಿನೀರೇ ಬೇಡ, ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡೋಣ ಆಯ್ತಾ? ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ತೀನಕ್ಕ. ಅವಾಗ ದೇವರು ಬೇಗ ವರ ಕೊಡ್ತಾನಂತೆ. ಆಮೇಲೆ ಅನ್ನ ತಣ್ಣಗಿದ್ರು ಊಟ ಮಾಡ್ತೀನಿ. ಇನ್ಮೇಲೆ ಕರೆಂಟ್ ಬಿಲ್ 15% ಜಾಸ್ತಿ ಆಗಿದೆಯಂತೆ. ಮುಗಿತಲ್ಲ ಕತೆ. ಬೆಳಗ್ಗೆನೆ ಟಿವಿ ಯಾಕೆ ಹಾಕಿದೀರಾ? ಲೈಟ್ ಬೇರೆ ಉರಿತಾ ಇದೆ. ಕಿಟಕಿ ಬಾಗ್ಲು ತಕ್ಕೊಳ್ಳಕ್ ಆಗಲ್ವಾ? ಹೋದ್ಸಲಿ 220 ರೂಪಾಯಿ ಬಿಲ್ ಬಂದಿತ್ತು ತಾನೆ. ಕರೆಂಟ್ ವೈರ್ ಅಲ್ಲ, ಅದ್ರ ಬಿಲ್ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ. ಸಣ್ಣ ಉಳಿತಾಯ ಖಾತೆ ಆರಂಭ. ಉಳಿಸ್ಲೇಬೇಕು ಕಣೆ, ಉಳಿಸ್ಲೇಬೇಕು. ಕಾಸು ಸೇರಿಸಿದ್ರೆ ತಾನೆ ನಿಮ್ಗಳ ಮದ್ವೆಗೆ ದುಡ್ಡಾಗೋದು. ಶಾಲಿನಿ, ನಿತ್ಯ ಭವಿಷ್ಯದಲ್ಲಿ ಏನ್ ಬಂದಿದೆ ನೋಡು ನನಗೆ. ಇಂದು ಕಾರ್ಯ ವಿಘ್ನ, ನಿರಾಸೆ. ನನಗೆ ಸಾಲಗಾರರ ಕಾಟ, ಜೊತೆಗೆ ಶತ್ರುಗಳ ಕಾಟ. ಏನೇ ಇದು ನಿನ್ನ ಹಣೆ ಬರ. ಯಾವಾಗ ನೋಡಿದ್ರು ಕಷ್ಟ ನಷ್ಟ ಅಂತಾನೆ ಬರ್ತಿದ್ಯಲ್ಲ. ಒಂದಿನಾದ್ರೂ ನಿನ್ನ ಭವಿಷ್ಯದಲ್ಲಿ ಒಳ್ಳೆ ಸುದ್ದಿ ಬರಬಾರ್ದಾ? ನಾನು ಹುಟ್ಟಿರೋ ಜಾತಕನೇ ಅಂತದಮ್ಮ. ಒಳ್ಳೆ ಸುದ್ದಿ ಯಾವತ್ತೂ ಬರಲ್ಲ. ನನ್ನ ಅದೃಷ್ಟ ಅನ್ನೋದು ಎಲ್ಲೋ ಒಂದ್ ಕಡೆ ಬೆಚ್ಚಕ್ಕೆ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಬಂಗಾರಿ, 8 ಗಂಟೆ ಆಯ್ತು. ಏಳು ಪುಟ್ಟ, ಏಳು. 20-30 ನಿಮಿಷ ಬಿಟ್ಬಿಡಮ್ಮ. ಅವನ್ ಬಿಟ್ಟು ನಿಮ್ಮನ್ನಂತೂ ಖಂಡಿತ ಬಿಡಲ್ಲ. ಈ ವಯಸ್ಸಲ್ಲಿ ಇಷ್ಟೊತ್ತವರೆಗೂ ಮಲ್ಗೋದ? ಹೇಳಿ, ಎದ್ ವ್ಯಾಯಾಮ ಮಾಡಿ ಹೇಳಿ. ಹೋಗಮ್ಮ ನೀನು. ವ್ಯಾಯಾಮ ಮಾಡಿ ನಾನು ಯಾವ ದೇಶದ ಪುಸ್ತಿಗೆ ಹೋಗ್ಬೇಕಮ್ಮ? ಇನ್ನೊಂದು ಸ್ವಲ್ಪ ಬಿಟ್ಬಿಡಮ್ಮ. ಆಗೋದೇ ಇಲ್ಲ. ಆಮೇಲೆ ನಿಮ್ಮನ್ನ ನೋಡ್ಕೊಂಡು ನನ್ನ ಮಗನೂ ಕಲ್ತು ಬಿಡ್ತಾನಷ್ಟೇ. ಹೇಳಿ ಅಭಿಪುಟ್ಟ, ಹೇಳು ಮರಿ. ಚಾನೆಲ್ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಯಲ್ಲೋ? ಮೊದಲೇ ಹೇಳೋದಲ್ಲಮ್ಮ. ಈಗ ಹೇಳಿದ್ದೀನಲ್ಲ, ಎದ್ ಕೈ ಮುಗಿ. ಕರಾಗ್ರೆ ವಸತಿ ಮೀಡಿಯಾ, ಕರಮಧ್ಯೆ ಕ್ಯಾಮ್ರಾ, ಕರಮೂಲೆ ಸ್ಕ್ಯಾಂಡಲ್ ನ್ಯೂಸು, ಪ್ರಭಾತೆ ರಿಪೋರ್ಟರ್ ದರ್ಶನಂ. ಒಂದಲ್ಲ ಒಂದಿನ ನನ್ನ ಫೋಟೋನು ಅವ್ರ ಲಿಸ್ಟಲ್ಲಿ ಬಂದೇ ಬರುತ್ತೆ. ತಥಾಸ್ತು. ಥ್ಯಾಂಕ್ ಯು ರಚಿನ್. ಗುಡ್ ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಪುಟ್ಟ.
ಈಗಲಾದರೂ ನನಗೆ ದರ್ಶನ ಕೊಡ್ತೀರೋ? ಆಹಾ, ನಿಮ್ಮ ಮುಖ ನೋಡಿದ್ನಲ್ಲ, ಇವತ್ತೆಲ್ಲ ನನ್ನ ಅದೃಷ್ಟನೇ. ಬರೀ ನೋಡಿದ್ರೆ ಮಾತ್ರನ, ಅವನ ಹೆಸರು ಹೇಳಿದ್ರೆ ಸಾಕು, ಅದೃಷ್ಟ ಐಶ್ವರ್ಯ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ಮಗನೇ? ನಿಂಗೆ ಬೇಕಾ ಕಾಫಿ ತಂದು ಕೊಟ್ಬಿಡ್ತೀನಿ. ಕಾಫಿ ರೆಡಿನಾ? ತಂದೆ. ಗುಡ್ ಮಾರ್ನಿಂಗ್ ಪಾಪ್ಸ್. ಇಟ್ಸ್ ಎ ವೆರಿ ಬ್ಯಾಡ್ ಮಾರ್ನಿಂಗ್ ಟು ಯು. ಏನು ಅಸಹ್ಯ ಆಗೋದು ಪಾಪ್ಸು ಮಾಂಸು ಅಂದ್ಕೊಂಡು. ಲಕ್ಷಣವಾಗಿ ಅಪ್ಪ ಅಮ್ಮ ಅಂತ ಕರಿಬಾರ್ದ? ಮಿಸ್ ಆಯ್ತು ವ್ಯಾಯಾಮ. ಗೊತ್ತಾಯ್ತು. ಏನ್ರಿ ನೀವು ಹಳೆ ಕಾಲದವ್ರ ಥರ ನಮ್ಮ ಮುದ್ದು ಎಷ್ಟು ಚೆನ್ನಾಗಿ ಇಂಗ್ಲೀಷಲ್ಲಿ ಕರೆಯತ್ತೆ, ಖುಷಿ ಪಡ್ಬೇಕು ತಾನೆ? ಏನ್ ಖುಷಿ ಪಡೋದು? 8 ಗಂಟೆ ಇವಾಗ. ಮನುಷ್ಯರು ಹೇಳೋ ಹೊತ್ತಾ ಇದು? DP ಕೈಲಾಸಂ ಅವರೇ ಮಧ್ಯಾಹ್ನ 1 ಗಂಟೆಗೆ ಎದ್ದೇಳ್ತಿದ್ರಂತೆ ಅಲ್ವಾ ರಚಿನ್? ನಾನು ಹೇಳ್ಕೊಡ್ಲಿಲ್ಲಪ್ಪ. ಅಮ್ಮ ಕಾಫಿ ಕೊಡ್ತೀಯೋ ಹೇಗೆ? ಓ ಮರ್ತೇ ಬಿಟ್ಟೆ, ತಗೋಬಿಟ್ಟಾಡಿ. ಕಾಫಿ ಬಂತು, ಕಾಫಿ. ಇರಿ ನೀವು ತಗೊಳ್ಳಿ ಮೊದ್ಲು. ನಿಮಗಿದು ಶುಗರ್ಲೆಸ್. ಏನಮ್ಮ ನೀನು ಒಂಚೂರು ಸಕ್ಕರೆ ಬೇಡವಾ? ನಿಮ್ಗಿನ್ನೂ 20 ವರ್ಷ ಅಲ್ಲ ಸಕ್ಕರೆ ತಿನ್ನಕ್ಕೆ, 70 ವರ್ಷ. ದೇಹಕ್ಕೆ 70, ಮನಸ್ಸಿಗಿನ್ನೂ 20. ದೇಹಕ್ಕಾಗಿದೆ ತಾನೇ. ಬಾಯಿ ಮುಚ್ಕೊಂಡು ಕುಡಿ. ಬಾಯಿ ಮುಟ್ಕೊಂಡಿರೋ ಕುಡಿಯೋದು ತಲುಪ್ತು, ಕುಡಿತೀನಿ. ಶಾಂತಿ, ಎಷ್ಟು ಸಲ ಹೇಳ್ಬೇಕು ನಿನಗೆ? ಅವ್ನು ಬ್ರಷ್ ಮಾಡಿಲ್ಲ, ಅವನಿಗೆ ಯಾಕೆ ಕಾಫಿ ಕೊಡ್ತೀಯ? ವರ್ಲ್ಡ್ ಫೇಮಸ್ ರಿಪೋರ್ಟರ್ ಜೇಮ್ಸ್ ರಾಡ್ರಿಕ್ಸ್ ಲೈಫಲ್ಲೇ ಹಲ್ಲುಜ್ಜಿಲ್ವಂತೆ, ಗೊತ್ತಾ? ವರ್ಲ್ಡ್ ಫೇಮಸ್ ಆದ್ಮೇಲೆ ನೀನು ಹಲ್ಲುಜ್ಬೇಡ. ಮೊದ್ಲು ಇವಾಗ ಕಾಫಿಯಲ್ಲಿಟ್ಟು ಹೋಗಿ ಹಲ್ಲುಜ್ಕೊಂಬ. ಸಾರಿ ಪಾಪ್ಸ್, ಅಕಾರ್ಡಿಂಗ್ ಟು ಸೈನ್ಸ್ ಮನುಷ್ಯನೂ ಒಂದು ಪ್ರಾಣಿನೇ. ಪ್ರಪಂಚದಲ್ಲಿರೋ ಯಾವ್ದಾದ್ರು ಪ್ರಾಣಿ ಹಲ್ಲುಜ್ಬಿಟ್ಟು ಊಟ ತಿಂಡಿ ಮಾಡ್ತಾವ? ನಾವು ಮಾತ್ರ ಹಲ್ಲುಜ್ಜಿದ್ರೆ ಪ್ರಾಣಿ ಕುಲಕ್ಕೆ ಅವಮಾನ ಮಾಡ್ದಂಗಲ್ವಾ? ಪಾಯಿಂಟ್ ಟು ಬಿ ನೋಟೆಡ್. ನಿನಗೆ ಹೇಳಿ ಪ್ರಯೋಜನ ಇಲ್ಲ ಕಣೋ, ಇಡಿಯಟ್. ಎಲ್ಲ ಈ ನಮ್ಮಪ್ಪ ನಿಮ್ಮಮ್ಮ ನಿನಗೆ ಕೊಟ್ಟರೋ ಸಲಿಗೆ. ಅಪ್ಪ, ಮೊದ್ಲು ಆ ಚಡ್ಡಿ ಕಿತ್ತಾಕಿ ನೀವು ಪಂಚೆ ಉಟ್ಕೊಳ್ಳಿ. ನನ್ನ ಚಡ್ಡಿ ಮೇಲೆ ಹಾಕ್ಬಿಟ್ಟು ನಿನ್ ಕಣ್ಣು. ಚಡ್ಡಿಗೆ ಏನಾಗಿದೆ? ವಿಷಯ ಏನ್ ಗೊತ್ತಾ ರಚಿನ್, ನೀನ್ ಈ ತರ ಚಡ್ಡಿ ಹಾಕೊಂಡ್ರೆ ಅವ್ರಿಗಿಂತ ಎಲ್ಲಿ ಹೆಂಗ ಕಾಣಿಸ್ತೀಯ ಅಂತ ಹೊಟ್ಟೆ ಕಿಚ್ಚೋದಕ್ಕೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅದು. ಕೋಳಿ ಅಲ್ಲ ಕಣೋ, ಹುಂಜ ಅದು. ಜೆಂಡರ್ ಚೇಂಜ್ ಮಾಡ್ಬಿಡ ನೀನು. ಮಾವ, ನೀವು ಅವರನ್ನ ಹುಂಜ ಗಿಂಜ ಅಂತ ಹೇಳೋದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಏನ್ ಮಾವ, ವಯಸ್ಸಾದ್ರೂ ನೀವು ಹುಡುಗಾಟಕ್ಕೆ ಬಿಡ್ಲಿಲ್ಲ. ಬಿಡು ರಚಿನ್, ಟೇಕ್ ಇಟ್ ಈಸಿ. ಮತ್ತೆ ನೋಡೋ ನಿಮ್ಮಮ್ಮನ್ನ, ನೀನು ನಿಮ್ಮ ಅಪ್ಪನ್ನ ಕೋಳಿ ಅಂದ್ರೆ ಸುಮ್ಮನೆ ಇರ್ತಾಳೆ, ನಾನು ನನ್ನ ಮಗನ್ನ ಹುಂಜ ಅಂದ್ರೆ ಎಗರಾಡ್ತಾಳೆ. ಏನೋಪ್ಪ, ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ರಚಿನ್? ನಾವಿಬ್ರು ಚಿಕ್ಕವ್ರ ತಾನೆ. ಬಾ, ನೀ ನಮ್ ಹಣೆ ಬರ ಏನಿದೆ ಅಂತ ಈಗ ನೋಡ್ ಹೇಳು. ನಡಿ ಬಾ. ಯು ಮೇ ಮೀಟ್ ಯುವರ್ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ಸ್ಗೆ ಏನ್ ರಚಿನ್, ಬೇಡ ಅಂದು ಸಿಗ್ತಾನೆ ಇರ್ತವೆ. ಇವತ್ ಚಾನಲ್ ನಲ್ಲಿ ನನ್ನ ಅಪಾಯಿಂಟ್ ಮಾಡ್ಕೋತಾರೋ ಇಲ್ವೋ ಅದನ್ನ ಹೇಳು ಸಾಕು. ಮೆತ್ತಿಗೆ ಹೇಳು, ನಿಮ್ಮಪ್ಪ ಕೇಳಿಸ್ಕೊಂಡ್ಬಿಟ್ಟನು. ಭರಣಿ ನಕ್ಷತ್ರ ನಿಂದು ದೊರಡಿನೇ ಹೇಳ್ಬಿಡ್ತೀಯ ಅಂತದ್ದು ಕೆಲಸ ಸಿಗೋದಿಲ್ವಲ್ಲ? ಹಂಗಂತೀಯ ರಚಿನ್? ಅದ್ರ ಸೊಪ್ಪಿ ಹುಡ್ಕೊಂಡು ಬರ್ತಾಳೆ, ಡಿಕ್ಕಿ ಹೊಡಿತಾಳೆ. ಹೌದಾ? ಎಲ್ಲಿ, ಯಾವ ಏರಿಯಾ, ಎಷ್ಟನೇ ಕ್ರಾಸ್ ಅಲ್ಲಿ, ಯಾವ ಡ್ರೆಸ್ ಹಾಕೊಂಡಿರ್ತಾಳೆ ರಚಿನ್? ನೋಡಕ್ಕೆ ಆಗಿರ್ತಾಳೆ ಅವಳು. ಚೆಂಡು ಹೂವು ಮುಡ್ಕೊಂಡು ಅಂಡಾಳಮ್ಮನ ಗುಡಿ ಹತ್ರ ಕಾಯ್ತಿರ್ತಾಳೆ. ಸ್ವಲ್ಪ ಕ್ಯೂರಿಯಾಸಿಟಿ ಇಟ್ಕೊಂಡು ವೆಯ್ಟ್ ಮಾಡು. ಓಕೆ ಓಕೆ, ಅದು ಒಂದು ಪರೀಕ್ಷೆ ಹಾಗೆ ಹೋಗ್ಲಿ ಇವತ್ತು. 18 ಪರೀಕ್ಷೆ ಆಯಿತು, ಒಂದಲ್ಲೂ ಪಾಸ್ ಆಗಿಲ್ವಲ್ಲೇ? 19ನೇದು ಪಾಸ್ ಆಗಲ್ಲ ಬಿಡು. ಥೋ, ಬಿಡ್ತು ಅನ್ನೋ. ನಿನ್ನ ಮದ್ವೆಗೆ ನೀನೇ ಅಪಶಕ್ರ ನುಡಿಬೇಡ.
ನಂಗೆ ಮದ್ವೆನೇ ಇಷ್ಟ ಇಲ್ಲ ಅಂದಮೇಲೆ ಶುಭ ಶಕುನ ಹೆಂಗಮ್ಮ ನೋಡಿಲಿ. ನಂಗೆ ಗಂಡು ನೋಡೋ ಬದಲು ದಿಶಾ ಪ್ರತಿಮಾಗಾರು ನೋಡಿದಿದ್ರೆ ಇಷ್ಟೊತ್ತಿಗೆ ಅವ್ರು 2 ಮಕ್ಕಳು ತಾಯಿ ಆಗಿರ್ತಿದ್ರು. ನೀನು ಕನ್ಯಾಕುಮಾರಿಯಾಗೆ ಇದ್ಬಿಡ್ತಿದ್ಯಾ? ನನ್ನ ಹಣೆಯಲ್ಲಿ ಅದೇ ಕಣಮ್ಮ ಬರ್ದಿರೋದು. ಅದು ಬದಲಾಯಿಸೋಕ್ಕೆ ನೀನು ಒದ್ದಾಡ್ತಾ ಇದೆಯಾ ಅಷ್ಟೇ. ಅದು ಯಾವ್ದ್ರಲ್ಲೂ ನನಗೆ ಆಸಕ್ತಿನೇ ಇಲ್ಲ. ನಿನ್ಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ಹೆತ್ತೊಟ್ಟೆ ಸಂಕಟ ನಿನ್ಗೆ ಹೇಗೆ ಅರ್ಥ ಆಗಬೇಕು? ಶಾಲಿನಿ, ಈ ಸಲ ನೀನು ನೋಡೋಕೆ ಬರೋ ಗಂಡು ಬಡವನಾಗಿದ್ರು, ಸ್ವಲ್ಪ ವಯಸ್ಸಾಗಿದ್ರು ಸರಿ, ನೀನು ಅವನ್ನ ಒಪ್ಕೊಂಡು ಮದುವೆ ಆಗಬೇಕು ಅಷ್ಟೆ. ಇಲ್ಲ ಅಂದರೆ ನೀನು ಅಪ್ಪನ ಥರ ಮನೆ ಬಿಟ್ಟು ಹೋಗ್ತೀಯಾ, ಅದೇ ತಾನೇ? ಬಿಡಮ್ಮ, ನಿನ್ನ ಆಸೆ ತೀರಿಸ್ಬೇಕು ಅಂದರೆ ನಿನ್ನ ರಂಗನೇ ನಾನು ಮದುವೆ ಮಾಡಿಸ್ತಾನೆ, ಸರಿನಾ? ಈಗ ನಾನು ಸ್ನಾನಕ್ಕೆ ಹೋಗ್ಬೋದಾ? ನೊಂದ್ಕೋಬೇಡಮ್ಮ, ಈ ಸಲ ಬರೋ ಗಂಡು ಸ್ವಲ್ಪ ವ್ಯತ್ಯಾಸ ಇದ್ರೂ ಚಿಂತೆ ಇಲ್ಲ. ನಿನಗೋಸ್ಕರ, ನನ್ನ ತಂಗಿದೀರಿಗೋಸ್ಕರ ಒಪ್ಕೊಳ್ತೀನಿ. ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ನನಗೆ ಕೆಲಸ ಸಿಗ್ಬೇಕಷ್ಟೇ. ಆ್ಯಂಡ್ ಐ ಆಮ್ ಶೋರ್ ಇವತ್ತು ನಾನೇನಂತ ಪ್ರೂವ್ ಆಗೇ ಆಗ್ತೀನಿ. ನೀನು ತುಂಬ ಲೇಟ್ ಆಯ್ತು ಬಿಡು. ನಿಮ್ಮ ಅಪ್ಪ ಹುಡ್ದಾಗ್ಲೇ ನಾನು ಏನು ಅಂತ ಪ್ರೂವ್ ಮಾಡಿಬಿಟ್ಟಿದ್ದೆ ಗೊತ್ತಾ? ತರಲೆ ತಾತ ನೀನು. ನಾನು ಹೇಳಿದ್ದು ಪ್ರೊಫೆಷನಲ್ ವಿಷಯದಲ್ಲೇ. ನಿಂಗೆ ಗೊತ್ತಾ, ಏನು? ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಸ್ಕ್ಯಾಂಡಲ್ ಬಗ್ಗೆ ಕವರೇಜ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವುದ್ರ ಬಗ್ಗೆನೋ? ನಾನ್ ವೆಜ್ ಬೆಣ್ಣೆ ತಯಾರು ಮಾಡೋರ ಬಗ್ಗೆ. ಓಹೋ, ಯಾವ್ದ್ಯಾವ್ದೋ ಕೊಬ್ಬನೆಲ್ಲ ಮಿಕ್ಸ್ ಮಾಡಿ ಡೂಪ್ಲಿಕೇಟ್ ಬೆಣ್ಣೆ ರೆಡಿ ಮಾಡ್ತಾರಂತೆ. ಅದನ್ನ ಹೆಂಗಾದ್ರೂ ಶೂಟ್ ಮಾಡೇ ಮಾಡ್ತೀನಿ. ಆ ವಿಡಿಯೋ ನೋಡಿದ ತಕ್ಷಣ ನ್ಯೂಸ್ ಚಾನಲ್ ಎಡಿಟ್ರು ನನಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ನಮ್ಮ ಚಾನಲ್ಗೆ ರಿಪೋರ್ಟರ್ ಆಗಿ ಬಾ ಅಂತ. ಗುಡ್ ಲಕ್, ಗುಡ್ ಲಕ್. ಆದರೂ ಇದು ತುಂಬ ಡೇಂಜರ್ ಅಲ್ಲೂ. ಅದ್ರಲ್ಲೇ ಮತ್ತೆ ತಿಳಿರೋದು. ರಾಜೀವ್ ನಗರದ ಮಾರ್ಕೆಟ್ ಹತ್ರ ಹೋದ್ರೆ ಅಲ್ಲೊಬ್ಳು ಹೆಂಗ್ಸು ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು ರೋಸ್ ಮುಡ್ಕೊಂಡು ಓಡಾಡ್ತಿರ್ತಾಳೆ. ಅವಳನ್ನ ಹಿಡಿದು ಸ್ಕ್ಯಾಂಡಲ್ ಬಗ್ಗೆ ವಿಚಾರಿಸಿದ್ರೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ. ನಿನ್ನ ತೆಗಿಯಕೈನಾ? ಯಾಕೆ ರಚಿನ್? ಹುಡುಗಿ ಹುಡುಕೋ ವಯಸ್ಸಲ್ಲಿ ಹೆಂಗ್ಸನ್ ಉಟ್ಕೊಂಡು ಹೋಗ್ತಾ ಇದೆಯಲ್ಲೋ, ನಿನ್ ಸಮಾಸ ಮಾಡಬಾರ್ದಪ್ಪ. ಮೊದಲು ಈ ಕೆಲಸ ಆಗ್ಲಿ. ನನ್ನ ಹುಡುಗಿಗೇನೋ ನನ್ಗೋಸ್ಕರ ಎಲ್ಲೋ ಒಂದ್ ಕಡೆ ಕಾಯ್ತಾನೆ ಇರ್ತಾಳೆ. ನಾನ್ ಕೈ ಚಾಚಿದ ತಕ್ಷಣ ನನ್ನ ಹತ್ರ ಓಡೋಡ್ ಬರ್ತಾಳೆ. ಇಂಥ ಸ್ಮಾರ್ಟ್ ಆಗಿರೋ ಹುಡುಗ ಸಿಗ್ಲಿ ಅಂತ ಮೋಸ್ಟ್ಲಿ ಈಗ ಅವಳು ತುಳಸಿ ಕಟ್ಟೆ ಸುತ್ತಾ ಇರ್ತಾಳೆ. ₹2,000 ಇದೆ. 19 ಚೀಟಿ ಆಯಿತು. ಇನ್ನು 2 ಚೀಟಿ ಆದಮೇಲೆ ನಾನು ಚೀಟಿ ಎತ್ಕೋತೀನಿ. ಈ ಸಲ ನಮ್ಮ ಶಾಲೆ ನಿನ್ನ ನೋಡೋಕೆ ಬರೋ ಗಂಡು ಒಪ್ಕೊಳ್ಳೋ ಹಾಗೆ ಕಾಣ್ತಾನೆ. ಮದುವೆ ಖರ್ಚಿಗೆ ದುಡ್ಡು ಬೇಕಲ್ವಾ? ಹೌದು, ಸೈನ್ ಮಾಡಿ. ಎಲ್ಲ ಕರೆಕ್ಟಾಗಿದೆ. ಈ ದೀಪಾವಳಿಗೆ 31 ವರ್ಷ ಆಗುತ್ತೆ. ನಿನಗಿಂತ 5 ವರ್ಷ ಕಡಿಮೆ ಇರೋವ್ರಿಗೆಲ್ಲ ಮದುವೆ ಆಗಿದೆ. ಶಾಲಿನಿ, ಇನ್ನೊಂದೆರಡು ಸುತ್ತು ಜಾಸ್ತಿ ಹಾಕಿ ಬೇಗ ಮದುವೆ ಆಗಲಿ. ಇಷ್ಟು ವರ್ಷ ಆದರೂ ಇನ್ನೂ ಮದುವೆ ಆಗಲಿಲ್ಲ ಅಂದರೆ ಹೆತ್ತೊಟ್ಟೆಗೆ ಸಂಕಟ ಆಗಲ್ವೇನೆ? ನಮ್ಮಪ್ಪ ನನಗೆ 16 ವರ್ಷಕ್ಕೆ ಮದುವೆ ಮಾಡಿದ್ದ, ಗೊತ್ತಾ?
ನಮ್ಮ ಅಪ್ಪನೂ ಇದ್ದಿದ್ರೆ ಮಾಡ್ತಿದ್ನೇನೋ. ಹೆಸರು ಎತ್ಬೇಡ ನೀನು. 3 ಜನ ಹೆಣ್ಮಕ್ಳು ಅಂತ ಗೊತ್ತಾದ ಕೂಡ್ಲೆ ತನಗೆ ತಾನೇ ಬುದ್ಧ ಅನ್ಕೊಂಡು ರಾತ್ರಿ ಕದ್ದು ಹೊಡೋದ. ಅಪ್ಪ ಹೋಗಿದ್ದಕ್ಕಲ್ವೇನಮ್ಮ ನಿನ್ ಶಕ್ತಿ ಏನು ಅಂತ ಗೊತ್ತಾಗಿದ್ದು. ಏನ್ ಶಕ್ತಿನೋ ಏನೋ, ನಾನು ಎಷ್ಟೇ ಒದ್ದಾಡಿದ್ರು ಈ ಮನೆ ಮುಂದೆ ಒಂದ್ ಚಪ್ರ ಹಾಕಿಸ್ಬೇಕು ಅಂದ್ರೆ ಆಗಿಲ್ವಲ್ಲೇ. ಬಿಡಮ್ಮ, ಒಂದ್ ಯಾಕೆ, ಕೈಗೊಂದಷ್ಟು ದುಡ್ಡು ಬರ್ಲಿ, ಎರಡೆರಡು ಚಪ್ರ ಹಾಕ್ಸ್ತೀನಿ. ದಿಶಾ ಪ್ರತಿಮಾಗ್ ಇಬ್ರಿಗೂ ಒಟ್ಟೊಟ್ಟಿಗೆ ಮದ್ವೆ ಮಾಡಿಸ್ತೀನಿ. ಬರೀ ಇಂಥದೇ ಮಾತಾಡ್ತೀಯಲ್ಲೇ. ಮೊದ್ಲು ನಿನ್ ಮದ್ವೆ, ಆಮೇಲೆ ಅವರಿಬ್ಬರದು. ಆಯ್ತು, ಹಣೆಲ್ ಬರ್ದಿದ್ರೆ 3 ಜನ ಮದ್ವೆ ಒಟ್ಟಿಗೆ ಆಗುತ್ತೆ. ಸದ್ಯ ಒಬ್ಬನ್ನೇ ಮಾಡ್ಕೋಬೋದು ಅನ್ಲಿಲ್ವಲ್ಲ. ಒಳ್ಳೆ ಐಡಿಯಾ ಅಲ್ಲ? ಹಂಗಾದ್ರೆ ನಾವು 3 ಜನನು ಒಟ್ಟಿಗೆ ಇರ್ಬೋದು. ಆಮೇಲೆ ಕಟ್ಕೊಂಡ್ ಪ್ರಾಣಿ 3 ದಿನಕ್ಕೆ ಮಠ ಸೇರ್ಕೊಳ್ಳುತ್ತೆ. ಅಲ್ಲ ಅಮ್ಮ, ಅಕ್ಕನ ಭಾವ ಸಿಗ್ಲಿ ಅಂತ ಇಷ್ಟೆಲ್ಲಾ ಮಾಡಿಸ್ತೀಯ, ಆ ಕಡೆ ಅಲ್ಲೆಲ್ಲೋ ಇರೋ ಭಾವನು ಇದೇ ತರ ತುಳಸಿ ಕಟ್ಟ ಸುತ್ತಾ ಇರ್ತಾನಾ? ಈಗಿನ ಕಾಲ ಹುಡುಗರಿಗೆ ಹುಡುಗಿ ಹಿಂದೆ ಸುತ್ತೋಕೆ ಟೈಮ್ ಇರಲ್ಲ, ಇನ್ ತುಳಸಿ ಕಟ್ಟೆನಾ? ಇವಾಗ ಎದ್ದು ಕರಣೆ ಮುಂದೆ ನಿಂತ್ಕೊಂಡು ಕಳೆ ತೆಗಿತಾ ಇರ್ತಾನೆ. ಲೋ ಅಮ್ಮಿ, ವಾಟರ್ ಚೇಂಜ್ ಉಲ್ಟಾ ಶೇವ್ ಮಾಡ್ಕೊಳ್ಳೋ, ದಾಡಿ ಇದು ಚೆನ್ನಾಗಿ ಹೊಡಿಯುತ್ತೆ. ಸುಮ್ಮನಿರಪ್ಪ ನೀನು, ಇರೋದನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಪಕ್ಕಕ್ಕೆ ಬರ್ತೀಯಾ? ನಿನಗೆ ಈಗ 70 ವರ್ಷ ಅಪ್ಪ. ಅದು ಈಗ ಗೊತ್ತಾಯ್ತು ಅನ್ನೋ ಬೆಪ್ಪ. ಈ ವಯಸ್ಸಲ್ಲಿ ನಿನಗೆ ಈ ಶೋಕಿ ಬೇಕಾ? ಮತ್ತೆ ಮುದ್ಕ ಆಗಿದ್ದೀನಿ ಅಂತ ಊರಿಗೆಲ್ಲ ತೋರ್ಸ್ಕೋಬೇಕಾ? ಹೋಗ ನಿನ್ನ ನೋಡಲ್ಲೇ ಅವನ್ನ, ಎಲ್ಲ ನಿನ್ನಿಂದಲೇ ಪೊರ್ಕಿಗಳ ತರ ಗಡ್ಡ ಬಿಟ್ಟಿದ್ದಾನೆ. ಇಲ್ಲ ಪೂರ್ತಿ ಗಡ್ಡ ಬಿಡು, ಇಲ್ಲ ಪೂರ್ತಿ ಗಡ್ಡ ಬೋಳ್ಸು. ನನ್ ಗಡ್ಡ ನನ್ನಿಷ್ಟ, ನಿಮ್ಗೆ ಏನ್ ಸ್ವಾಮಿ ಕಷ್ಟ? ನಿನ್ನಿಗೆ ನಿನ್ನಿಬ್ರು ಬುದ್ಧಿ ಹೇಳಕ್ ಬರ್ತೀನಿ ನೋಡು. ಚಿನ್ನು, ಬಂಗಾರ ಬನ್ನೇನೋ, ಬೇಗ ಬಾರೋ. ಆಹಾ, ಪ್ರೀತಿ ಉಕ್ಕಿ ಹರಿತಿದೆ ಹಾಗೆ. ಕಟ್ಕೊಂಡ್ ಗಂಡನ್ ಯಾವತ್ತಾದ್ರೂ 1 ದಿನ ಹೀಗೆ ಮಾತಾಡ್ಸಿಯಾಳ? ಚಟ್ನಿ ಹಾಕ್ಲಾ? ಅವನನ್ನ ಒಂದು ಹೆಸರಿಟ್ಟು ಕರಿಯಕ್ಕಾಗಲ್ವಾ? ಅದೇನದು ಚಿನ್ನು, ಬಂಗಾರಿ, ಅಪ್ಪಿ ಅಂತ ಅಂದ್ಕೊಂಡು ಅಚ್ಚುಕಟ್ಟಾಗಿ ಅವನಿಗೆ ಅಭಯ್ ಅಂತ ಹೆಸರಿಟ್ಟಿದೀವಿ ತಾನೆ? ಯಾಕ್ರಿ ನಿಮ್ಮನ್ನು ಪ್ರೀತಿಯಿಂದ ಪಿಚಾಣಿ ಅಂತ ಕರಿಯಲ್ವಾ? ಸುಮ್ಮನಿರಿ ಮತ್ತೆ. ಅಭಿ, ನೋಡು ಅವ್ನ ಹೇಗೆ ಎಗರ್ತಾನೆ. ಬಾಲ ಇಲ್ದಿರೋ ಕೋತಿ ತಂದು. ನಾನ್ ಕೋತಿ ಆದ್ರೆ ನನ್ ಜನ್ಮದಾತ, ತಾವೇನಿರ್ಬೋದು ತಂದೆ? ಏನಂದೆ? ಅಯ್ಯೋ ಸುಮ್ಮನಿರಿ, ಯಾಕೆ ಸಿಟ್ಕೋತೀರಾ? ನೀವು ಸುಮ್ಮನೆ ತಿನ್ನಿ. ಹಾ ಮಾವ, ನಿಮಗೆ ತಟ್ಟೆ ಸರಿ ಮಾಡ್ಕೊಳ್ಳಿ. ನಿಮಗೆ ಬ್ರೆಡ್ಡು, ಶುಗರ್ ಫ್ರೀ ಜಾಮ್. ನನ್ಗೆ ಇಷ್ಟ ಇಲ್ಲದೆ ಅನ್ನೋದನ್ನೇ ಬಿಡಿಸ್ತೀಯಲ್ಲಮ್ಮ. ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ಅದನ್ನೇ ತಿನ್ನಿ. ಇರ್ಲಿ ಬಿಡು, ಇಷ್ಟಪಟ್ಕೊಂಡೇ ತಿಂತೀನಿ. ಪುಟಾಣಿ, ನಿಂಗೆ ಪೂರಿ ಸಾಗು ಮಾಡಿಸಿದ್ದೀನಿ, ಬಡಿಸ್ಲಾ? ಹೋದ್ವಾರ ತಾನೇ ತಿನ್ನಲ್ಲ ಮಾಮ್, ಬೇರೇನಿದೆ? ಪಾಲಕ್ ಪಲಾವ್, ಛೀ. ಅದು ಹಾ, ಇಡ್ಲಿ ಬಡಿಸ್ಲಾ? ವಾ, ನಿಮ್ ಯಜಮಾನ್ರಿಗೆ ಕೊಟ್ಬಿಡು. ಬಿಸಿಬೇಳೆ ಬಾತಿದೆ, ಬಡಿಸ್ಲಾ? ನೀನೇ ತಿನ್ಕೊ, ಇದು ಯಾವ್ದು ಬೇಡ ನಂಗೆ. ಏನ್ ಬೇಕು ಪುಟಾಣಿ ನಿಂಗ? ಎಷ್ಟು ಕೊಬ್ಬು ನೋಡು ಅವನಿಗೆ. ಇಷ್ಟು ತರದ ತಿಂಡಿಗಳಿದೆ, ಅದನ್ನೆಲ್ಲ ಜರಿತಾ ಇದ್ದಾನೆ. ಅನ್ನದ ಬೆಲೆ ಗೊತ್ತಿದ್ರು ತಾನೆ. ಅನ್ನನೋ ಬೇಳೆನೋ, ಐ ಡೋಂಟ್ ನೋ ಪಾಪ್ಸ್. ನನ್ಗಿವಾಗ ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಹಾಕಿರೋ ಹಾಲ್ ಪಾಯಸ ಬೇಕಷ್ಟೆ. ಅಷ್ಟೇನಾ? ಟೆಂಟನಾ? ದಿನಾಲು ಉಪ್ಪಿಟ್ಟ ತಿನ್ನೋಕಾಗಲ್ಲಮ್ಮ. ಬಾಯಿ ಮುಚ್ಕೊಟ್ಟಿದ್ದೆ. ಓಹ್, ಎಣ್ಣೆ ತಿಂಡಿನೂ ಬೇಕು, ಕಡಿಮೆ ಖರ್ಚಲ್ಲೂ ಬೇಕು ಅಂದ್ರೆ ಇದೇ ಆಗೋದು. ಎಷ್ಟೋ ಜನ ಗಂಜಿ ಸಿಕ್ಕರೆ ಸಾಕಪ್ಪ ಅಂತ ಇದ್ದಾರೆ.
ಗಂಜಿ ಆದ್ರೂ ಈಸಿಯಾಗಿ ಗಂಟ್ಲಲ್ಲಿ ಇಳಿತಮ್ಮ. ಇದು ನೋಡು ಕಾಂಕ್ರೀಟ್ ತರ ಹಂಗಂಗೆ ಮೆತ್ಕೊಂಡಿದೆ. ಮಂಗಣ್ಣ ಉಪ್ಪಿಟ್ಟು ತಿನ್ನೋದು ಒಂದು ಕಲೆ. ತಿನ್ಕೊಂಡೇ ನೀರು ಕೊಟ್ಬಿಡ್ಬೇಕು. ನೋಡ್ ಕಲ್ತ್ಕೊಳ್ರೆ. ನಾನೇನ್ ಮಾಡ್ಲಿ? ಚಿತ್ರಾನ್ನ, ರೊಟ್ಟಿ, ದೋಸೆ, ಇಡ್ಲಿ ಏನ್ ಮಾಡ್ಬೇಕು ಅಂದ್ರೂ ಅಕ್ಕಿ ಬೇಕು. ಆ ಗೌರ್ಮೆಂಟ್ 30 kg ಅಕ್ಕಿ ಸಿಗುತ್ತೆ ಅಂತ ಕಾದು ಸಾಕಾಯ್ತು. ರೇಷನ್ ಕಾರ್ಡ್ ಬರ್ಲಿಲ್ವೇನಮ್ಮ? ಸೊಸೈಟಿಯವ್ರು ಏನಂದ್ರು? ಮನೆ ಕಾಯುವಾಗ ನಾವು ಬಡವರು ಅನ್ನೋದಕ್ಕೆ ಅವ್ನಿಗೆ ಸಾಕ್ಷಿ ಬೇಕಂತೆ. ಈ RCC ಮನೇಲಿ ಇದ್ರೆ BPL ಕಾರ್ಡ್ ಸಿಗಲ್ವಂತೆ. ಹಂಗೂ ಬೇಕು ಅಂದ್ರೆ 2,000 ಲಂಚ ಕೊಡ್ಬೇಕಂತೆ. ಹಿತ್ಲ ಕಡೆ ದುಡ್ಡಿನ ಗಿಡ ಹಾಕಿದೀವಿ, ನೋಟ್ ಬೆಳೆದ್ಮೇಲೆ ಬನ್ನಿ ಅನ್ಬೇಕಿತ್ತು. ನಮ್ಮನ್ನ ನಾವು ಬಡವ್ರು ಅನ್ಕೊಳಕ್ಕೂ ಇನ್ಯಾರ ಬಾಯ್ಗೂ ದುಡ್ಡು ಸುರಿಬೇಕೇನಮ್ಮ? ಅದು 100-200 ರೂಪಾಯಿ ಅಲ್ಲ, 2,000 ರೂಪಾಯಿ. ಸಾಧ್ಯನೇ ಇಲ್ಲ ಏನ್ರಿ? ಹ್ಞೂ ಮತ್ತೆ 2,000ಕ್ಕಿಂತ ಈ ಉಪ್ಪಿಟ್ಟೆ ಚೆನ್ನಾಗಿದೆ ಅಲ್ವಾ? ಜಸ್ಟ್ 2,000 rupees ಮಾಮ್. 2,000ನಾ? ಯಾಕೋ ಪುಟ್ಟ? ಪಾಕೆಟ್ ಮನಿಗೆ ಮಾಮ್. ಪಾಕೆಟ್ ಮನಿನಾ? ನಿಂಗೊಂದು ವಿಷಯ ಗೊತ್ತಾ? ಏನು? ಮಾಮ್, ಇವತ್ತು ನಾನೊಂದು ಅಡ್ವೆಂಚರ್, ಒಂದು ಸಾಹಸ ಮಾಡೋಣ ಅಂತ ಹೊರಟಿದ್ದೀನಿ. ಸಾಹಸ ಅಂತ್ಯ? ಬರೀ 2,000 ರೂಪಾಯಿ ಸಾಕೇನಾ? ಮತ್ತೆ ಇನ್ನೆಷ್ಟು ಕೊಡ್ತೀಯಾ? ನಿಂಗೆ ಎಷ್ಟು ಬೇಕು ಹೇಳು. 2,000ನೇ ಸಾಕು. ಸರಿ. ಒಂದು, 2, 3, 4, 5. ಲವ್ ಯು ಮಾಮ್. ಯಾಕೆ ಎಸ್ಕೊತಾ ಇದ್ದಾನೆ? ಸ್ವಂತ ಕಾಲ ಮೇಲೆ ನಿಂತ್ಕೋತೀನಿ, ನನ್ನ ದಾರಿ ನಾನೇ ಆರಿಸ್ಕೋತೀನಿ ಅಂತ ಡೈಲಾಗ್ ಹೊಡಿತಾ ಇದ್ದ. ಖರ್ಚಿಗೆ ಮಾತ್ರ ಅಪ್ಪನ್ ದುಡ್ಡು ಬೇಕಂತ. ನೀವೇನು ಬಿಟ್ಟಿ ಕೊಡ್ಬೇಡಿ ಪಾಪ್ಸ್. ಸಂಬಳ ಬಂದ್ಮೇಲೆ ಬಡ್ಡಿ ಸಮೇತ ಎಣಿಸ್ಕೊಳ್ಳಿ. ಈ ದಿಮಾಕಿಗೆಲ್ಲ ಏನು ಕಮ್ಮಿ ಇಲ್ಲ. ನನ್ನ ಕಂಪ್ನಿಗೆ ಬಂದು ರಾಜನಾಗಿ ಕೆಲಸ ಮಾಡೋ ಅಂದ್ರೆ ಚಾನಲ್ ಅಂತೆ, ರಿಪೋರ್ಟರ್ ಅಂತೆ, ಕ್ಯಾಮರಾ ನೇತು ಹಾಕೊಂಡು ಬೀದಿ ಅಲಿಯೋದಂತೆ. ನಿನ್ನ ಇಷ್ಟದ ಕೆಲಸದಲ್ಲಿ ಲಕ್ಷ ಸಂಪಾದನೆ ಮಾಡು, ಕೋಟಿ ಖರ್ಚು ಮಾಡು. ಪಾಪ್ಸ್, ದಿಸ್ ಇಸ್ ಟೂ ಮಚ್. ಕೊಡ್ತಿರೋ ಇಲ್ವೋ? ನೀನೇನೇ ಬಡ್ಕೊಂಡ್ರು ನಿನಗೆ ದುಡ್ಡು ಸಿಗೋದಿಲ್ಲ. ಹೊರಡು. ಥ್ಯಾಂಕ್ ಯು ಮಾಮ್. ಲವ್ ಯು ಸೋ ಮಚ್. ಐ ಲವ್ ಯು ಮಗ್ನೆ. ಬಾಯ್, ಹುಷಾರು. ಪ್ಲೀಸ್ ಕಣೆ ಪಾರು, ನಾನು ಇಲ್ಲಿಂದ ಅಲ್ಲಿಗೆ ಬಸ್ಸಲ್ಲಿ ಹೋಗೋ ಹೊತ್ತಿಗೆ ಅಲ್ಲಿ ಶೂಟಿಂಗ್ ಪ್ಯಾಕಪ್ ಆಗಿ ಡೈರೆಕ್ಟ್ರು ಮನೆಗೆ ಹೋಗಿರ್ತಾರೆ. ಒಂದೊಳ್ಳೆ ರೋಲ್ ಸಿಗೋ ಹಾಗಿದೆ. ಪ್ಲೀಸ್ ಕಾಸು ಕೊಡಮ್ಮ ಆಟೋಗೆ. ನೋಡ ಇವಳನ್ನ, ಆಟೋಗೆ 40 ರೂಪಾಯಿ ಕೇಳ್ತಾ ಇದ್ದಾಳೆ. ಅಮ್ಮ, ನಿನ್ಗೇನು ಲಾಸ್ ಆಗಲ್ಲ ಬಿಡು. ಅವಳು ಸುಮ್ಮನೆ ಹೀರೋಯಿನ್ ಪಕ್ಕ ನಿಂತ್ಕೊಂಡ್ರು 300 ರೂಪಾಯಿ ಸಿಗುತ್ತೆ. ಇನ್ನ 260 ರೂಪಾಯಿ ಮಿಗುತ್ತಲ್ವಾ? ಕೊಟ್ಬಿಡು. ಅಯ್ಯೋ ನಿನ್ನ, ಅಷ್ಟು ದುಡ್ಡು ಅವಳು ಕೊಟ್ಬಿಟ್ರೆ ನಿಮ್ಮಿಬ್ಬರಿಗೂ ಏನೇ ಕೊಡ್ಲಿ? ನನ್ಗೆ ಹೇಗಿರೋ ಸ್ಕೂಲ್ ರಜಾ, ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತರೋದು ಅಷ್ಟೇ ತಾನೇ. ನಾನು ಹೋಗ್ತಾ ನಡ್ಕೊಂಡು ಹೋಗ್ತೀನಿ. ಪ್ರತಿಮಾ ಕಾಲೇಜಿಂದ ಬರ್ತಾ ನಡ್ಕೊಂಡು ಬರ್ತಾಳೆ. ನಮ್ಮಿಬ್ರು ದುಡ್ಡು ಹೇಗಿರೋ ಮಿಗುತ್ತಲ್ವಾ? ಪಾಪ, ಅದನ್ನ ಅವಳು ಕೊಟ್ಬಿಡು. ಕೊಟ್ಬಿಡಮ್ಮ. ಅವಳಿಗೆ ಮುಂದೆ ಹೀರೋಯಿನ್ ಚಾನ್ಸ್ ಸಿಕ್ಕಿದ್ರೆ ನಮ್ಮನ್ನೆಲ್ಲ ಕಾರಲ್ಲಿ ಕೂರಿಸ್ಕೊಂಡು ಓಡಾಡಿಸ್ತಾಳೆ. ನೆಚ್ಕೋಬೇಕಾದೆ. ಅವಳು ಹೀರೋಯಿನ್ ಆಗೋಷ್ಟಲ್ಲಿ ನನ್ನ ಕಣ್ಗುಡ್ಡೆ ಬೆಳ್ಳಗಾಗ್ಬಿಟ್ಟಿರುತ್ತೆ. ತಗೊಳ್ಳೆ 40 ರೂಪಾಯಿ. ತಗೋ, ನೀನು 10 ರೂಪಾಯಿ.
ತೋಮ ಎಷ್ಟು ಕೆಜಿ? 35 ರೂಪಾಯಿ. 35 ರೂಪಾಯ? ಮೊನ್ನೆ ತಾನೇ 20 ರೂಪಾಯಿ ತಗೊಂಡು ಹೋಗಿದ್ದೆ. ಮೊನ್ನೆ ನಂಗೆ 2 ಮಕ್ಳಿದ್ವು, ಈಗ 3 ಮಕ್ಳಾಗಿದ್ದಾವೆ. ಮನುಷ್ಯನ ಆಯಸ್ಸು ತರಕಾರಿ ರೇಟ್ ಯಾವತ್ತು ಕಡಿಮೆ ಆಗಲ್ಲ, ಏರ್ತಾ ಇರುತ್ತೆ. ಎಷ್ಟಾಕ್ಲಿ ಈಗ? ಬೇಡ, ಇದು ತಿಂದ್ರೆ ನಂಗೆ ಮೈ ಅಲರ್ಜಿ ಆಗುತ್ತೆ. ವರ್ಷಗಾಗಲ್ವಾ? ನನ್ನ ಅದೃಷ್ಟ ದೇವತೆ. ರೀ ನಿಮ್ನ ಅಯ್ಯೋ, ಶುಂಠಿನೇ ತಗೊಂಡ್ಲಿಲ್ವಲ್ಲ.